ಎಲ್ರಿಗೂ ನಮಸ್ಕಾರ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಪ್ರತಿದಿನ ಪ್ರತಿಕ್ಷಣ ಏನೋ ಒಂದೊಂದು ಸಂಗತಿಗಳು ನಡೀತಾನೆ ಇರುತ್ತೆ. ಅದರಲ್ಲಿ ಕೆಲವೊಂದು ತಮಾಷೆ ಸನ್ನಿವೇಶಗಳು ಇದ್ದೇ ಇರುತ್ತೆ. ಆ ಸನ್ನಿವೇಶಗಳು ನಮ್ಮನ್ನ ಹೊಟ್ಟೆ ಹುಣ್ಣಾಗೋ ಹಾಗೆ ನಗಿಸ್ತಾನೆ ಇರ್ತವೆ. ಈ ಬಿಸಿ ಲೈಫಲ್ಲಿ ನಿಮ್ಮನ್ನ ನಗಿಸ್ಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಇಲ್ಲಿ ಈ ಚಿಕ್ಕ ಹುಡುಗ ಮನೆಯೇ ಪ್ಲೇ ಗ್ರೌಂಡ್, ಮನಸ್ಸೇ 4 ಚೆಂಡು ಅನ್ನಂಗೆ ಒಂದ್ ಕಡೆ ಕಾರ್ಟೂನ್ ನೋಡ್ಕೊಂಡು ಇನ್ನೊಂದ್ ಕಡೆ ಬಲೂನ್ ಬೌಂಡ್ರಿಗೆ ಬಜಾಯಿಸ್ತಾ ಇದ್ದಾನೆ. ಅದೇ ಜೋಶಲ್ಲಿ ಬಲೂನ್ ಗೋಳಿಯೋ ಏಟ್ನ ಎಗ್ಗ ಎತ್ತಿ ಟಿವಿ ಹೊಡೆದವನೆ. ಆ ಏಟ್ಗೆ ಟಿವಿ ಸ್ವಾಹ. ಅಚ್ಚುಕಟ್ಟಾಗಿ ಆಟ ಆಡ್ತಿದ್ದವನ್ಗೆ ಕಾರ್ಟೂನ್ ಅಲ್ಲಿ ಬರೋ ಬಿಳಿ ಕಾಗೆ ಡಿವಿಯೇಟ್ ಮಾಡೈತೆ. ಇನ್ನ ಕಾಗೆ ಹೊಡಿಯೋ ಕಾತ್ರದಲ್ಲಿ ಬ್ಯಾಟ್ ಎತ್ಕೊಂಡು ಹಾಕಿದ ಏಟ್ಗೆ ಟಿವಿ ಬ್ಲಾಕ್, ಹುಡುಗು ನಮ್ಮ ಶಾಕು. ಇಬ್ರು ವ್ಯಕ್ತಿಗಳು ಮ್ಯಾಜಿಕ್ ಮಾಡ್ತಾವ್ರೆ. ನೀವೇ ನೋಡಿ. ಆಶ್ಚರ್ಯ ಏನಂದ್ರೆ ಇದ್ದಕ್ಕಿದ್ದಂಗೆ ಮನುಷ್ಯ ಮೇಲೋಗ್ಬಿಡದ. ಎಲ್ರು ಫುಲ್ ಆಶ್ಚರ್ಯದಿಂದ ನೋಡ್ಬೇಕಾದ್ರೆ ಫಟಕ್ ಬ್ಯಾಲೆನ್ಸ್ ತಪ್ಪಿ ಬೂಡೆ ಹೊಡ್ಕೊಳ್ಳೋದ. ಮ್ಯಾಜಿಕ್ ಶೋ ಹೋಗಿ ಕಾಮಿಡಿ ಶೋ ಆಗೋಯ್ತು. ಕೆಲವೊಂದ್ ಜನ ಮಾಡೋ ಅಡ್ಡ ದಿಡ್ಡಿ ಪ್ರ್ಯಾಂಕ್ ಗಳಿಗೆ ಅಡಲ್ಲಾಗೋಗ್ತೀವಿ. ಎಷ್ಟಂದ್ರೆ ಮಾಡ್ದೊಂದ್ ಸಿಕ್ಕಿದ್ರೆ ಮಾತ್ರ ಹುಚ್ಚನಾಗಿ ಹೊಡೆದಂಗೆ ಹೊಡೆಯೋದು. ಆದ್ರೆ ಈ ವಿಡಿಯೋ ಕ್ಲಿಪ್ ನ ನೋಡಿ, ಒಬ್ಬ ತರ್ಲೆ ತಿಮ್ಮ ಅಂಕಲ್ ನ ಲೇಸರ್ ಲೈಟ್ ಅಲ್ಲಿ ಹೆಂಗ ಗಾಬರಿ ಮಾಡ್ತಾವನೆ ಅಂತ ನೋಡ್ರಿ. ಕಣ್ಣಿಗೆ ಕಾಣ್ದಂಗೆ ಲೇಸರ್ ಲೈಟ್ ಹಾಕಿ ಲೆವೆಲ್ ಮೀರಿದಷ್ಟು ಮಜಾ ತಗೋತಾ ಇದ್ದಾನೆ. ಅಂಕಲ್ ಏನೋ ಕೆಂಪ್ಗಿರೋ ಹುಳ ಅನ್ಕೊಂಡು ಬೊಲೆ ಕುಣಿತಾವನೆ. ಪ್ರ್ಯಾಂಕ್ ಹೋಗಿ ಪೀಸ್ ಆಗೋಯ್ತು ಹಾಲ್ಟು. ಭಾರಿ ಮಳೆಯಿಂದ ಮುಳಿಗೋದ ರೋಡ್ಗಳು. ಅದಕ್ಕೆ ಅಂತ ಎಷ್ಟು ಬೇಗ ತಪ್ಸ್ಕೊಂಡ್ರೆ ಅಷ್ಟೇ ಒಳ್ಳೇದಂತ ಸಿಗ್ನಲ್ ಹತ್ರ ರೆಡಿ ಆಗಿ ನಿಂತವ್ರೆ. ಆದ್ರೆ ಗಾಬರಿ ಅಲ್ಲಿ ಈ ಡಕೋಟಾ ಡ್ರೈವರ್ ಮಾಡಿದ ಕೆಲ್ಸಕ್ಕೆ ಎಂತ ಪಜೀತಿ ಆಯ್ತು ನೋಡ್ರಿ. ಇವನ್ ಮಾಡೋ ಸ್ಟಂಟ್ಗೆ ಹಿಂದೆ ಇದ್ದಿದ್ದ ಅಂಕಲ್ಲು ಉಲ್ಟಾ ಹೊಡ್ದ. ಬೈಕ್ ಹೋಗಿ ಕಾರ್ ಮೇಲೆ ಬಿಟ್ಟು ಕೊನೆಗೆ ಇವನು ಕೊಚ್ಚೆಯಲ್ಲಿ ರಚ್ಚೆ ಮಾಡ್ದ. ಈ ವಿಡಿಯೋ ಕ್ಲಿಪ್ ಅಲ್ಲಿ ನೋಡ್ರಿ, ಈ ಐಡಿಯಾ ಟಿ ಶರ್ಟ್ ಹಾಕೊಂಡಿರೋ ಈ ಬುರ್ಡೆ ಬಾಬುಂಗೆ ಒಂದ್ ಐಡಿಯಾ ಬಂತು. ಆದ್ರೆ ಅದು ಮಾಮೂಲಿ ಐಡಿಯಾ ಅಲ್ಲ, ತಲೆನೇ ತಿರುಗೋ ಅಂತದ್ದು. ಹಂಗೇನುಕಪ್ಪ ಅನ್ಸ್ತು ಅಂತ ನೀವೇ ನೋಡ್ರಿ. ಪ್ರಶಾಂತವಾಗಿ ಕೂತಿರೋ ಅಂಕಲ್ ನ ಉಲ್ಟಾ ಹೊಡ್ಸಿ ಎಂತ ಹುಚ್ಚಾಟ ತೋರಿದ ನೀವೇ ನೋಡ್ರಿ. ಫುಟ್ಬಾಲ್ ಕೆಳಗಿಟ್ಟು ಅಂಕಲ್ಗೆ ಹೊಡಿಯೋ ರೇಂಜ್ಗೆ ಅವತಾರ ಆಡ್ದ. ಅದನ್ನ ನೋಡಿದ ಅಂಕಲ್ಲು ಎಗರ್ಕೊಂಡು ಬೇರೆ ಕೆಳಗ್ ಬಿದ್ದ. ಸಿಕ್ಕಿದ್ರೆ ಮಾತ್ರ ಅವನ್ಗೆ ಎಷ್ಟು ಉಳ್ಳಾಡ್ಸ್ಕೊಂಡು ಹೊಡೆದಿರ್ತಾರೆ ಏನಂತೀರಾ? ಈ ನಡುವೆ ರೀಲ್ಸ್ ವೈರಲ್ ಆಗ್ತಿರೋದ್ರಿಂದ ಕೆಲವ್ರಿಗೆ ಎಲ್ಲೋದ್ರು ಏನ್ ಮಾಡಿದ್ರು ರೀಲ್ಸ್ ಮಾಡ್ಬೇಕನ್ಸ್ತಿರುತ್ತೆ. ಇವರೆಲ್ಲ ಪಿಕ್ನಿಕ್ ಹೋಗವ್ರೆ. ಇವ್ರ ಎಂಜಾಯ್ಮೆಂಟ್ ನ 4 ಜನಕ್ಕೆ ಹಂಚ್ಬೇಕು ಅಂತ ರೀಲ್ಸ್ ಮಾಡ್ತಾ ಅವ್ರೆ. ಆದ್ರೆ ಕ್ಯಾಮ್ರಾ ಹಿಡ್ಕೊಂಡಿದ್ ಈ ವ್ಯಕ್ತಿ ಹಲೋ ಗಾಯ್ಸ್ ಅನ್ರಿ ಅಂತ ಎಲ್ರಿಗೂ ಹಲೋ ಮಾಡಿಸ್ತಾವನೆ. ಅಲ್ಲೊಬ್ಬನ್ಗೆ ಹಲೋ ಅನ್ನು ಅಂದ ತಕ್ಷಣ ಎಕ್ಸೈಟ್ಮೆಂಟ್ ಅಲ್ಲಿ ಕೈಯಲ್ಲಿ ಇದ್ದಿದ್ ಮರ್ತು ಹಾಯ್ ಮಾಡ್ದ. ರೀಲ್ಸ್ ಹುಚ್ಚು ಹೇಗಿರುತ್ತೆ? ಒಂದ್ ಹಲೋಗೋಸ್ಕರ ವೆಕೇಶನ್ ತಂದಿದ್ದೆಲ್ಲ ನೀರ್ ಪಾಲು. ಯೂಟ್ಯೂಬ್ ಅಲ್ಲಿ ಹೈಯೆಸ್ಟ್ ವಾಚಿಂಗ್ ವಿಡಿಯೋಸ್ ಗಳಲ್ಲಿ ಪ್ರ್ಯಾಂಕ್ ವಿಡಿಯೋನು ಒಂದು. ಪ್ರ್ಯಾಂಕ್ ಅನ್ನೋದು ಒಂದ್ ಲಿಮಿಟ್ ವರ್ಗು ಓಕೆ, ಆದ್ರೆ ಲಿಮಿಟ್ ಹೋಗಿ ಓವರ್ ಲಿಮಿಟ್ ಆದ್ರೇನೆ ಪಜೀತಿ. ಒಬ್ಬ ಹಿಂದಿ ಯೂಟ್ಯೂಬರು ಹಿಂಗೆ ದೆವ್ವದ ವೇಷ ಹಾಕೊಂಡು ಬಂದವ್ರಿಗೆಲ್ಲ ಭಯ ಪಡಿಸಿ ರಿಯಾಕ್ಷನ್ ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂತ ಇರ್ತಾನೆ. ಅದೇ ಪ್ರೋಸೆಸ್ ಅಲ್ಲಿ ದೆವ್ವದ ವೇಷ ಹಾಕೊಂಡು ಗಾಡಿಗೆ ಅಡ್ಡ ಹಾಕಿ ನಿಲ್ಸ್ದ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಬೈಕ್ ಮೇಲೆ ಇದ್ದವರು ಪೊಲೀಸ್ ಅವರು. ಪ್ರ್ಯಾಂಕ್ ಇಲ್ಲ ಏನಿಲ್ಲ, 10 ಗಾಡಿ ನಡಿ ಮನೆಗೆ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಅಂತ ಹಾಕೊಂಡು ಹೋದ್ರು. ಕೆಲವೊಂದ್ಸರಿ ಪ್ರಾಣಿಗಳು ಹುಚ್ಚೆದ್ದು ಎಗರಾಡಿದ್ರೆ ತಡೆಯೋದು ಸ್ವಲ್ಪ ಕಷ್ಟನೇ. ಅಂತದೊಂದು ಸಿಚುಯೇಷನ್ ಇದು. ಈ ಹಸುಗೆ ಅವ್ರ ಓನರ್ ಹತ್ರ ಹಾಕ್ತಿಲ್ಲ ಅನ್ಸುತ್ತೆ. ಅದೇ ಮ್ಯಾಟರ್ ಅಲ್ಲಿ ಎಲ್ಗ್ ಹೋಗೋದ್ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಏಕಾಏಕಿ ಮೊಬೈಲ್ ಶಾಪ್ಗೆ ನುಗ್ಬಿಡದ. ಅಲ್ಲಿ ತಣ್ಣಗಿದ್ದವ್ರಿಗೆ ಒಂದೇ ಸರಿ ಎಂಚ್ ಮೇಲೆ ಕುತ್ಕೊಳಂಗ ಆಗ್ಬಿಡದ. ಅಲ್ಲೊಬ್ಬ ಕೆಲ್ಸಗಾರ ತಡಿಯೋಕಾಗ್ದೆ ತಟ್ ಅಂತ ಎದ್ದು ಈ ಕಡೆ ಬಂದ್ಬಿಟ್ಟ. ಒಟ್ಟಲ್ಲಿ ಕಲ್ಲೋಲ ಮಾಡಾಕ್ಬಿಡ್ತು. ಇಲ್ಲಿ ಈ ವ್ಯಕ್ತಿ ಲೈಫ್ ಹ್ಯಾಕ್ ನ ಲೈವ್ ಅಲ್ಲಿ ನೋಡಿಸ್ತಾವನೆ. ಇಷ್ಟಕ್ಕೂ ಇವನ್ ಏನ್ ಮಾಡ್ತಾವನಂದ್ರೆ ಬಟ್ಟೆಗೆ ಕಲೆ ಆದ್ರೆ ಬುದ್ಧಿವಂತಿಕೆಯಿಂದ ಹೆಂಗ್ ತೆಗಿಬೇಕು ಅಂತ ತೋರಿಸ್ತಾವನೆ. ಪ್ಲಾನ್ ಇಷ್ಟೇ ಸ್ವಾಮಿ, ಕಲೆ ಜಾಗಕ್ಕೆ ಪ್ಲಾಸ್ಟರ್ ಹಾಕಿ ಕಿತ್ರೆ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡುತ್ತೆ. ಅತಿಯಾದ್ರೆ ಅಮೃತನು ವಿಷ ಅನ್ನಂಗೆ ಅತಿಯಾಗಿ ಮಾಡಿ ಅಂಟಿಸಿ ಎಳ್ದಿದ್ದೇಡ್ಗೆ ಬಟ್ಟೆ ಕೈಗೆ ಬಂದ್ಬಿಡದ. ಡಿಜೆ ಅಲ್ಲಿ ಡ್ಯಾನ್ಸ್ ಆಡ್ತಾವ್ರೆ. ರೊಚ್ಚಿಗೆದ್ದ ಬಾಲಕ ಒಬ್ಬ ಅತಿಯಾಗಿ ರೊಚ್ಚಿಗೆದ್ದು ಕುರ್ಚಿಯಿಂದ ಕಾಣ್ದಂಗ್ ಕೆಳಗ್ ಬಿದ್ದ. ಅಷ್ಟಾದ್ರೂ ಸುಮ್ಮನಾಗ್ತಾನ ನೋಡ್ರಿ. ಐ ಆಮ್ ಸೋ ಡೆಡಿಕೇಟೆಡ್ ಅನ್ನಂಗೆ ಮಗದೊಮ್ಮೆ ಮಾಡಿದ್ದೇ ಮಾಡದ. ಪ್ರಶಾಂತವಾಗಿರೋರ್ನ ಹಾಳು ಮಾಡಕ್ಕೆ ಅಂತ ಪ್ರತಿ ಜಾಗದಲ್ಲೂ ಒಬ್ಬೊಬ್ಬ ತಲೆ ನನ್ ಮಕ್ಳು ಇದ್ದೇ ಇರ್ತಾರೆ. ಇಲ್ಲಿ ನೋಡಿ ಎಲ್ರು ಪ್ರಶಾಂತವಾಗಿ ಕೂತ್ಕೊಂಡು ಮಾತಾಡ್ಕೊಂತಿದ್ರು. ಇಂದ ಈ ತರ್ಲೆ ನನ್ ಮಗ ಏನ್ ಮಾಡ್ದ ನೀವೇ ನೋಡ್ರಿ. ಇರ್ಲಾರ್ದೆ ಇಲು ಬಿಟ್ರು ಅನ್ನಂಗೆ ಅಚ್ಚುಕಟ್ಟಾಗಿ ಇಲು ಹಾಕಿ ದೌಡು. ಇನ್ನ ಅಣ್ಣ ತಕತೈ
ಕೆಲವೊಂದು ಪಾಪ್ಯುಲರ್ ಮೂವಿ ಸೀನ್ಸ್ ನ ಟಿಕ್ ಟಾಕ್ ಅಥವಾ ರೀಲ್ಸ್ ಅಂತ ಸುಮಾರದ್ರಲ್ಲಿ ರೀಕ್ರಿಯೇಟ್ ಮಾಡಿರ್ತಾರೆ. ಸ್ವಲ್ಪ ಜನ ಮಸ್ತಾಗಿ ಮಾಡಿ ಶಬಾಷ್ ಅನ್ಸ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಕೆಟ್ಟದಾಗಿ ಮಾಡಿ ನಗೆ ಪಾಟ್ಲಾಗ್ತಾರೆ. ಇಲ್ಲಿ ಇವ್ರು ನೋಡ್ರಿ, ಇಲ್ಲಿ ಈ ಹುಡುಗನೇ ಬಾಹುಬಲಿ, ಆ ಹುಡುಗಿನೇ ದೇವಸೇನ. ಬಾಹುಬಲಿನ ರೀಕ್ರಿಯೇಟ್ ಮಾಡೋಣ ಅನ್ಕೊಂಡ್ರು, ಪಾಪ ಕಾಲ ಆಗ್ತೋ ಇಲ್ವೋ, ಹುಡುಗ ಕುಸಿದ್ ಬಿದ್ದೆ ಬಿಟ್ಟ. ಮೊಗೆ ಮಜಾ ಬಂತು. ಸಾಧಾರಣವಾಗಿ ಮಳೆ ಬಂದಾಗ ಯಾರಾದ್ರೂ ಜಾರ್ ಬೀಳ್ತೀವಿ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡೆ ಕಾಲಿಡ್ತೀವಿ. ಆದ್ರೆ ಈ ವ್ಯಕ್ತಿ ನೋಡಿದ್ರೆ ಅದೇನು ಲೆಕ್ಕಕ್ಕೆ ಇಲ್ದಂಗೆ ಫೋನ್ ನೋಡಿದ್ ಮಕ್ಕೆ ನೋಡ್ಕೊಂಡು ಇಳ್ದ, ಜಾರ್ ಬಿದ್ದ, ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ. ಸರಿ ಹಾಗಿದಾಗೋಯ್ತು ಅಂತೇಳಿ ಹೋದ, ಇನ್ನೊಂದ್ ಬಟ್ಟೆ ಹಾಕೊಂಡ ಬಂದ. ಅಟ್ಲೀಸ್ಟ್ ಈ ಸತಿ ಆದ್ರೂ ಅಚ್ಚುಕಟ್ಟಾಗಿ ಇಳಿಬೇಕು ತಾನೆ? ಇಲ್ಲ, ನೋವೇ ಚಾನ್ಸೇ ಇಲ್ಲ ಅನ್ನಂಗೆ ಇಳ್ದ, ಬಿದ್ದ ಅಂಡ್ ಹೊಡ್ಕೊಂಡ. ಇಲ್ಲಿ ಈ ಹುಡುಗಿ ವಿಡಿಯೋ ಮಾಡೋ ಆತುರದಲ್ಲಿ ಫುಲ್ ಫಾಸ್ಟ್ ಆಗಿ ರೆಕಾರ್ಡ್ ಬಟನ್ ಒತ್ತಿ ಈ ಹುಡುಗಿ ಪಾಡಿಗೆ ಈ ಹುಡುಗಿ ಕುಣಿತಾ ಐತೆ, ಹಿಂದೆ ನೀಟಾಗಿ ರೆಕಾರ್ಡ್ ಆಗ್ತಾ ಐತೆ ಅನ್ಕೊಂಡೈತೆ. ಆದ್ರೆ ಟ್ರೈಪೋರ್ಡ್ ಸಮೇತ ಮೊಬೈಲು ನೀರಲ್ಲಿ ಈಜಾಡ್ತಾ ಐತೆ. ಏನಮ್ಮ ನೋಡ್ಕೋಬೇಕಲ್ವಾ ನೀನು? ಆಚೆ ಹೋಗೋದೋದ, ಆದ್ರೆ ಬೀಗ ಬಡ್ದು ನಾಯಿಗೆ ಒಳಗಾಕವನೆ. ಪಾಪ ನಾಯಿಗೆ ಬೋರ್ ಆಗ್ತಾ ಐತೆ ಅನ್ಸುತ್ತೆ. ಮನೆ ಫುಲ್ಲು ಅಲ್ಲೋಲ ಕಲ್ಲೋಲ ಮಾಡಾಕ್ ಬಿಡದ. ಸೋಫಾ ಸೆಟ್ ನ ಪೀಸ್ ಎಳ್ದಾಗ್ತಾ ಐತೆ, ಯಾವ್ದಕ್ಕೂ ಕೆಲ್ಸಕ್ ಬರ್ದಂಗ್ ಮಾಡಾಕ್ ಬಿಡದ. ನೋಡ್ತಿದ್ರೆ ಪಕ್ಕಾ ಪ್ಲಾನೇ ಇದು, ಪಕ್ಕಾ ಪ್ಲಾನ್ ಹಾಕೊಂಡೆ ಕೀಳ್ತಾ ಇದ್ದಂಗೈತೆ. ಇಲ್ಲಿ ಈ ಅಮ್ಮ ಹಸು ಹಾಲ್ ಕರಿಯಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಂಗೈತೆ, ಅದೂನು ವಿಡಿಯೋಗೋಸ್ಕರ. ಆದ್ರೆ ಈ ಅಮ್ಮ ಎಷ್ಟೇ ಟ್ರೈ ಮಾಡಿದ್ರು ಹಸು ಬಿಡಂಗೇ ಇಲ್ಲ. ಆದ್ರೂನು ಹುಡುಗಿ ಮಾತ್ರ ಬಿಡ್ತಾನೆ ಇಲ್ಲ. ಅದು ನೋಡೋವರೆಗೂ ನೋಡ್ತು, ಏನ್ ಮಾಡ್ತು ಅಂತ ನೀವೇ ನೋಡಿ. ಫ್ರೆಶ್ ಮಿಲ್ಕ್ ಅಲ್ಲಿ ಚಾಕ್ಲೇಟ್ ಕೇಕ್ ನ ಬಿಡ್ತು. ಈ ಹಸುದು ಮಾಮೂಲಿ ಟೈಮಿಂಗ್ ಅಲ್ಲ ಸ್ವಾಮಿ. ಹುಡುಗಿ ಸಪ್ಪು ಮೊರೆ ಹಾಕೊಂಡು ಹೋಯ್ತು ಪಾಪ. ಇಲ್ಲಿ ಈ ಸ್ಟೈಲ್ ರಾಣಿ ಸ್ಟೈಲ್ ಆಗಿ ಬರ್ತಾ ಸ್ಟೈಲ್ ಆಗಿ ಚಪ್ಲಿ ತೆಗಿಯಕ್ ಹೋಗಿ ಚಪ್ಲಿ ಹಾರಿ ಒಂದು ಸರಿ ಕುಕ್ಕರ್ ಅಲ್ಲಿ ಬಿತ್ತು. ಅಮ್ಮ ನೋಡಿದ್ರೆ ರುಬ್ಬೋದು ಗ್ಯಾರಂಟಿ ಅಂತ ಹೇಳಿ ಮೆತ್ತಗೆ ಚಪ್ಲಿ ಆಚೆ ತೆಗೆದು ಸೈಲೆಂಟ್ ಆಗಿ ಎಸ್ಕೇಪ್. ಇಲ್ಲಿ ಈ ಮೂವರ್ ಮನುಷ್ಯರಿಗೆ ದೊಡ್ಡ ಕೆಲ್ಸಾನೇ ಇದು. ಕೆಳಗ್ ಬೀಳ್ದಂಗೆ ಈ ಬುರ್ಜೆನ ದಾಟ್ಬೇಕು. ಮುಂದಿರೋ ಇಬ್ರು ಹೆಂಗೋ ದಾಟ್ಬಿಟ್ರು. ಆದ್ರೆ ಮೂರನೇ ವ್ಯಕ್ತಿ ಸ್ಟೈಲ್ ಆಗಾರಿ ಬುರ್ಜೆ ಮೇಲೆ ಕಾಲಿಟ್ಟ. ಅಲ್ಲಿ ಅನ್ಕೋಟಿಂದ ಬಂದು ಆಗಿದ್ದೆ ಇನ್ನೊಂದು. ಇವನ್ ಬೀಳೋದೇನೋ ಬಿದ್ದ, ಆದ್ರೆ ಮುಂದೆ ಇರೋನು ಬುರ್ಡೆ ಹೊಡೆಸ್ದ. ಕೊಬ್ಬೆಚ್ಚಾಗಿ ಕಂಡೋರ್ ಮೂಗ್ ಕೊಯ್ದಂಗಾಯ್ತು ಇದು. ನಮ್ ಜೊತೆನೆ ಎಷ್ಟೋ ಜನ ಚಾಯ್ ಲವರ್ಸ್ ಇರ್ತಾರೆ. ಅವ್ರಿಗೆ ಟೀ ಕುಡಿದಂಗೆ ದಿನಾನು ಸ್ಟಾರ್ಟ್ ಆಗಲ್ಲ, ಟೀ ಕುಡಿದಂಗೆ ದಿನಾನು ಮುಂದಕ್ಕೂ ಹೋಗಲ್ಲ ನೋಡ್ರಿ. ಆದ್ರೆ ಇಲ್ಲಿ ಈ ವ್ಯಕ್ತಿ ನೋಡಿದ್ರೆ ಚಾಯ್ ಲವರ್ ಕಬಾಬ್ ಅನ್ಸುತ್ತೆ. ಪೊಲೀಸು ಬಿಗಿದು ಎಳ್ಕೊಂಡು ಹೋಗ್ತಿದ್ರೆ ಟೀನ ಭದ್ರವಾಗಿ ಎತ್ಕೊಂಡು ಹೋಗ್ತಾ ಅವನೇ. ಈ ವ್ಯಕ್ತಿಗೆ ಟೀ ಮೇಲೆ ಇರೋ ಪ್ರೀತಿ ನೋಡ್ತಿದ್ರೆ ಒಂದೇ ಅನ್ಸುತ್ತೆ, ಇವನು ಪಕ್ಕ ಆಂಟಿ ಅಲ್ಲ ಟೀ ಲವರೇ ಅಂತ. ಈ ಹುಡುಗಿ ಅಚ್ಚಕಟ್ಟ ಕೂತ್ಕೊಳ್ದಂಗೆ ಆ ಕೋತಿನ ಕೆರಳಿಸ್ತಾ ಐತೆ. ನೀನೇನ್ ಕಿತ್ಕೊಳ್ಳೋದು ಅಂತ ಹೇಳಿ ಕೋತಿ ಕೈಲಿ ಇದ್ದಿದ್ ಪ್ಲೇಟ್ ನ ಸರಕ್ ಅಂತ ಕಿತ್ಕೊಬಿಡದ. ಕೋತಿ ನೋಡೇ ಬಿಡ್ತು. ಕೋತಿನು ನಾನು ಬಿಡಲ್ಲ ಅಂತೇಳಿ ಇಬ್ರು ಕಿತ್ತಾಡಿ ಪ್ಲೇಟ್ ಅಲ್ಲಿ ಇದ್ದ ಅನ್ನ ನೆಲದ ಪಾಲಾಯ್ತು. ಇನ್ನ ಕೋತಿ ಬಿಟ್ಟಾದ್ರೂ ಬಿಡುತ್ತಾ? ಐತೆ ತಡಿ ನಿನ್ಗೆ ಅಂತೇಳಿ ಹುಡುಗಿ ಮೇಲೆ ರೊಚ್ಚಿಗೆ ತೊಳ್ತು. ಎಂತ ಕೆಲ್ಸ ಮಾಡ್ದಮ್ಮ. ಕಿವಿ ಕೇಳ್ದವನ್ ಕೆಣಕಿ ಕಪಾಳು ಕೊಡ್ಸ್ಕೊಂಡಂಗಾಯ್ತು. ಕೃಷ್ಣಾಷ್ಟಮಿ ಟೈಮ್ ಅಲ್ಲಿ ಪ್ರತಿ ಒಂದು ಊರಲ್ಲೂ ಮಡಕೆ ಹೊಡೆಯೋದನ್ನ ನೋಡ್ತಾನೆ ಇರ್ತೀವಿ. ಆದ್ರೆ ಇಲ್ಲಿ ನಡೆಯೋ ದೃಶ್ಯನ ನೋಡಿದ್ರೆ ಪಕ್ಕ ಆಶ್ಚರ್ಯ ಪಡ್ತೀರಾ. ಇಲ್ಲಿ ಈ ಹುಡುಗ ಮೇಲತ್ತಿ ಎಷ್ಟು ಹೊಡೆದ್ರು ಹೊಡಿಯಂಗೆ ಇಲ್ಲ. ಇನ್ನೊಬ್ಬ ಎಲ್ಲಮ್ಮ ಮರಿ ಸ್ವಲ್ಪ ಜಾಗ ಬಿಡಮ್ಮ ಅಂತೇಳಿ ಬಂದ. ಅವ್ ನೋಡಿದ್ರು ಈ ಮಡಕೆ ಹೊಡಿಯಂಗೆ ಇಲ್ಲ. ಇದು ಮಾತ್ರ ಮಣ್ಣಲ್ಲಿ ಮಾಡಿರೋಂಗಿಲ್ಲ, ಬುಲೆಟ್ ಪ್ರೂಫ್ ಗ್ಲಾಸ್ ಅಲ್ಲೇ ಮಾಡಿರಂಗೈತೆ. ಈ ವ್ಯಕ್ತಿ ಈ ಕೋಳಿ ಹಿಡಿಯಕ್ ಹೋದ. ಹೋಗೋ ದಾರಿಯಲ್ಲಿ ದರಿದ್ರ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟು ಜಾಡ್ಸ್ ಒದ್ದಂಗಾಯ್ತು. ಕುದ್ರೆ ಬಹಳ ರೊಚ್ಚಿಗೆದ್ದಂಗೆ ಐತೆ. ಇವನ್ ಕೆಲ್ಸ ಇವನ್ ಮಾಡ್ದಂಗೆ ಅದನ್ನ ಬೇರೆ ಮಾತಾಡ್ಸಕ್ ಹೋಗೋನೆ ಮಾರಾಯ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳು ಬೇಕು ಅಂದ್ರೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಹೊಡೆದು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದ.